ಎಲ್ಲರಿಗೂ ನಮಸ್ಕಾರ. ಕುಕಿಂಗ್ ವಿತ್ ಉಮಾ ಚಾನಲ್ಗೆ ಸ್ವಾಗತ. ಇವತ್ತು ಮನೆಯಲ್ಲೇ ಬೇಕ್ರಿ ರೀತಿಯಲ್ಲಿ ರಸಗುಲ್ಲ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಸ್ಪೋಂಜಿಯಾಗಿ. ಖಂಡಿತ ಒಮ್ಮೆ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬಂದ ನಂತರ ವೈಟ್ ವಿನೆಗರನ್ನು ಸೇರಿಸ್ಕೋಬೇಕು. ಇದ್ರ ಬದಲು ನೀವು ಲಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೋಬೋದು. ಬಟ್ ವೈಟ್ ವಿನೆಗರ್ ಇದ್ದರೆ ಅದನ್ನೇ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಎರಡು ಟೀ ಸ್ಪೂನ್ ಆಗುವಷ್ಟನ್ನು ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪನ್ನೀರು ರೆಡಿಯಾಗಿದೆ. ಇದನ್ನು ಒಂದು ಕ್ಲೋತಲ್ಲಿ ಹಾಕಿ ಸೋಸ್ಕೋಬೇಕಾಗುತ್ತೆ. ಈಗ ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ವಿನೆಗರ್ ಸ್ಮೆಲ್ ಆಗಲಿ ಅಥವಾ ಲಿಂಬು ಹಣ್ಣು ಹಾಕಿದ್ದಾದರೆ ಲಿಂಬು ಹಣ್ಣಿನ ವಾಸನೆ ಕೂಡ ಹೋಗಿಬಿಡುತ್ತೆ. ಒಂದೆರಡು ಸಲಿನಾದರೂ ಇದನ್ನು ತೊಳ್ಕೋಬೇಕು. ಎರಡು ಸಾರಿ ನೀರನ್ನು ತೊಳೆದು ಚೆಲ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಹಿಂಡಬೇಕು. ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಇದನ್ನು ನಾದ್ಕೋಬೇಕಾಗುತ್ತೆ. ಇದನ್ನು ಹಬ್ಬ ಹರಿದಿನಗಳಲ್ಲಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಮಸ್ಕೊಂಡು ನಾದ್ಕೋಬೇಕು. ನಾನೀಗ ತೋರಿಸ್ತಿರೋ ರೀತಿಯಲ್ಲೇ ನಾದ್ಕೊಳ್ಳಿ, ಸಾಫ್ಟಾಗಿ ಬರುತ್ತೆ. ಇದನ್ನು ಮಿನಿಮಮ್ಮು 10 ನಿಮಿಷದವರೆಗಾದರೂ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಕೈಯೆಲ್ಲ ಚೆನ್ನಾಗಿ ಗ್ರೀಸ್ ಆಗುತ್ತೆ, ಅಲ್ಲಿವರೆಗೂ ನಾದ್ಕೋಬೇಕಾಗುತ್ತೆ. ಇದು ನಾದಿದ್ದಾಗಿದೆ. ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ಸಕ್ಕರೆ ಪಾಕಕ್ಕೆ ಹಾಕಿದಾಗ ಇದು ಡಬಲ್ ಸೈಜ್ ಆಗುತ್ತೆ. ಹಾಗಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲವನ್ನ ರೆಡಿ ಮಾಡಿ ಇಟ್ಕೋಬೇಕು. ಈಗ ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 4 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಸಕ್ಕರೆ ಚೆನ್ನಾಗಿ ಕರಗಬೇಕು. ಆ ನಂತರನೇ ಮಾಡ್ಕೊಂಡಿಟ್ಕೊಂಡಿರೋ ಪನ್ನೀರ್ ಉಂಡೆಗಳನ್ನು ಹಾಕ್ಕೋಬೇಕು. ಸಕ್ಕರೆ ಪಾಕ ಕರಗಿ ಕುದಿ ಬಂದಿದೆ. ಇದಕ್ಕೆ ಮಾಡ್ಕೊಂಡು ಇಟ್ಕೊಂಡಿರೋ ಉಂಡೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 8 ನಿಮಿಷದವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು. ಹೀಗೆ ಸಕ್ಕರೆ ಪಾಕದ ನೀರನ್ನು ಇವುಗಳ ಮೇಲೂ ಕೂಡ ಹಾಕಬೇಕಾಗುತ್ತೆ. ಆಗ ಚೆನ್ನಾಗಿ ಎಲ್ಲ ಕಡೆ ಬೆಂದ್ಕೊಳ್ಳುತ್ತೆ. ಈಗ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 8 ನಿಮಿಷ ಆಗಿದೆ. ಇದನ್ನು ಮುಚ್ಚಿ ಸ್ಲಿಮ್ಮಲ್ಲಿ ಒಂದು 10 ನಿಮಿಷದವರೆಗಾದರೂ ಬಿಟ್ಟು ಬಿಡಬೇಕು. 10 ನಿಮಿಷ ಆದ ನಂತರ ತೆಕ್ಕೊಳ್ತಾ ಇದ್ದೀನಿ. ಡಬಲ್ ಸೈಜ್ಗೆ ಬಂದಿದೆ ರಸಗುಲ್ಲ.
ಈಗ ಇದನ್ನು 2 ನಿಮಿಷದವರೆಗೆ ಹಾಗೆ ಕುದಿಸ್ತಾ ಇರಬೇಕು. 2 ನಿಮಿಷ ಆದ ನಂತರ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಗಿದೆ ಅಂತ ಗೊತ್ತಾಗೋದು ಹೇಗೆ ಅಂತ ಅಂದರೆ, ಇದನ್ನು ಪ್ರೆಸ್ ಮಾಡಿದಾಗ ಇದು ರಿಟರ್ನ್ ಅದೇ ಶೇಪ್ಗೆ ಬರಬೇಕು. ಆ ಥರ ಆಗಿಲ್ಲ ಅಂತಂದರೆ ಇನ್ನೊಂದು 2 ನಿಮಿಷ ಕುದಿಸ್ಕೋಬೇಕು. ಇದು ರೆಡಿಯಾಗಿದೆ. ಇದನ್ನು ಒಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಬೇಕಿದ್ರೂ ಸರ್ವ್ ಮಾಡ್ಬೋದು. ಇದು ಬಿಸಿ ಇರುವಾಗ ಈ ಥರ ಇರುತ್ತೆ. ಇದನ್ನು 2 ಅವರು ಹಾಗೆ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ತಕ್ಷಣ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ, ಸಕ್ಕರೆ ಪಾಕ ಗಟ್ಟಿ ಆಗಿಬಿಡುತ್ತೆ. ಹಾಗೆ ಇಟ್ಟು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಜ್ಯೂಸಿಯಾಗಿದೆ, ಚೆನ್ನಾಗಿದೆ. ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದಲ್ಲಿ ದಯವಿಟ್ಟು ಈಗಲೇ ಲೈಕನ್ನು ಕೊಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.